ಓಕೆ, ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ಸಂಡೇ, ನವೆಂಬರ್ 17th. ಇಲ್ಲಿ ಬಾಯ್ಡಲ್ಲಿ ಸೌತ್ ಬ್ಯಾಂಕ್ ಬಾಯ್ಡಲ್ಲಿ ಒಂದು ಫೆಸ್ಟಿವಲ್ ಅಂತೇಳಿ ನಡೆಸ್ತಾ ಇದ್ದಾರೆ. ಅದೇನಂತ ಓಕೆ, ನೀನು ಮಾತಾಡಿ ಫಸ್ಟ್. ಅಲ್ಲಿ ಫ್ರೆಂಡ್ ಇರೋದು ಸೌತ್ ಬ್ಯಾಂಕಲ್ಲಿ. ಆಮೇಲೆ ಶ್ರೇಯಾನು ಬರ್ತಾನಂತೆ, ಅದು ವೈಟು ಬರ್ತಾನೆ. Can I speak now? I think I missed somebody. Okay, you remember? Of course you are. So ಸ್ವಲ್ಪ ಮೆಸ್ಸಿ ಆಗಿದೆ ಬೆಡ್. ಇವಾಗ ತಾನೇ ರೆಡಿ ಆಗಿ ಹೋಗ್ತಾ ಇದ್ದೀವಿ. ಫೆಸ್ಟಿವಲ್ ಅಂದರೆ ಅಲ್ಲಿ ಒಂದು ಕೆಲವೊಂದೇನೋ ಇರತ್ತಂತೆ, ಪ್ಲೇ ಗ್ರೂಪ್ಸು ಮತ್ತು ಐ ಡೋಂಟ್ ನೋ ವಾಟ್ ಎಲ್ಸ್ ಇಸ್ ದೇ. ಐ ಹ್ಯಾವ್ ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್. ಸೊ ಅಲ್ಲಿ ಹೋಗಿ ನಿಮಗೂ ಕರ್ಕೊಂಡು ಹೋಗ್ತೀನಿ. ಹಾಗೆ ಈ ವ್ಲಾಗ್ ಅದ್ರ ಬಗ್ಗೆ ಮಾತ್ರ ಇರಲ್ಲ, ತುಂಬಾ ಇರುತ್ತೆ. ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ ಆಯ್ತಾ? ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಜಾಕೆಟ್ ಹಾಕ್ತಾ ಇದ್ದೀನಿ. ನಾನು ಮಾತಾಡ್ತಾ ಇದ್ದೀನಿ. ಅವ್ರ ಮಗ ಅಂತ ನಂಗೆ ಗೊತ್ತಲ್ಲ, ಎಲ್ಲ ವೀಡಿಯೋದಲ್ಲಿ ಅವಳೇ ಇರೋದು. ಇನ್ನು ಕೈ ಹಿಡ್ಕೊಂಡ್ರೆ ಒಂದೇ ಕೈಯಲ್ಲಿ ಹಿಡ್ಕೊಳಕ್ಕೆ ಬರಲ್ಲ, ಈ ಥರ ಹಿಡ್ಕೊಬೋದು. ಮತ್ತು ಲೈಕ್ ಸಬ್ಸ್ಕ್ರೈಬ್. ಆಮೇಲೆ ಏನು ಹೇಳಕತ್ತ, ಅಲ್ಲಿ ಒಂದು ಹರಿ ಬೂ ಇದೆ ಅಲ್ಲ, ಅಲ್ಲಿ ಪ್ಲೇ ಗ್ರೂಪ್ ಅಮ್ಮ ಎಲ್ಲಿದ್ದಲ್ಲ, ಅಲ್ಲಿ ಆಟ ಆಡ್ತೀನಿ ನಾನು ನಮ್ಮ ಫ್ರೆಂಡ್ಸ್ ಜೊತೆ. ಅದ್ರ ಪತ್ಕ ಹೋದೆ, ಅಮ್ಮ ಕೂತ್ಕೊಂಡು ನೋಡಿ ಬೆಡ್ನ ಹೆಂಗೆ ಮಾಡಿಟ್ಟಿದ್ದಾನೆ. ಏ ಅಮ್ಮ, ನಾನಿ ನೂನೆ ನಾನಿ ನೂನೆ ನಾನಿ ನೂನೆ ನಾನಿ. But where will you keep it? That is the problem. That is the question. I can put it in the bag. This is our outfit. As usual, hat, shoes. Melbourne weather unpredictable ಆಗಿರೋದ್ರಿಂದ ನಂಗೆ ಗೊತ್ತಿಲ್ಲ ಅದಕ್ಕೆ ಜಾಕೆಟ್ ಹಾಕಬೇಕಾ ಇಲ್ಲ ಬಿಡಬೇಕಾ ಅಂತೇಳಿ. ಸೊ ಸೇಫ್ಟಿಗಂತ ಹಾಕ್ಕೊಂಡಿದ್ದೀನಿ. ಈಗ ಅವ್ನು ಬೇಡ ಅಂತಿದ್ದಾನೆ, ಬಟ್ ಅಲ್ಲಿ ಮಳೆ ಬಂದರೆ ಇರುತ್ತೆ. You'll have to wear it, okay? You have to take the responsibility. If you don't want to wear it, it is okay, but you have to hold it. I mean, you have to hold it. I can't be. Mama is already... See, it's so... Okay, let's exchange then. You carry the bag and then I will hold your jacket, okay? No. Wait. ಗಾಳಿ ಇದೆ ಅಂದರೆ ಚಳಿ ಆಗ್ತಿದೆ ಈ ಗಾಳಿಗೆ. ಕನ್ನಡಲ್ಲ ನೋಡಿ, ಒಂದು ಕೂತ್ಕೊಳ್ಳಿ. ನೋಡಿ ಎಷ್ಟು ಗಾಳಿ ಇದೆ. ಮಾಡಿಬಿಟ್ಟೆ, ಜಾಕೆಟ್ ತರದೆ ನಾನು. ಅವನಿಗೆ ತಂದು ಒಳ್ಳೆ ಕೆಲಸ ಮಾಡಿದೆ. ಸಖತ್ ಚಳಿ ಆಗ್ತಿದೆ ಆ್ಯಕ್ಚುಲಿ. ಗಾಳಿ ನಾರ್ಮಲ್ ಇದೆ. ಬಿಳಿ ಬರೋದ್ರಿಂದ ತುಂಬ ಚಳಿ ಆಗುತ್ತೆ ನೋಡಿ. ಚಮಕ್ ಶುರು ಮಾಡ್ದೆ ಆಗಲಿ. ಹಾಕು ಕಣ್ಣಿಗೆ ಧೂಳು ಬರುತ್ತೆ. ಕಣ್ಣಿಗೆ ಧೂಳು ಬರೋದ್ರಿಂದ ಗ್ಲಾಸಸ್ ಹಾಕೊಂಡ್ವಿ ಈಗ. ಅವ್ಯಕ್ತಿನಿಗೆ ವ್ಲಾಗಿಂಗ್ ಮಾಡೋದಂದರೆ ತುಂಬ ಇಷ್ಟ. ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ವ, ಆ ಥರ ಕ್ಯಾಮ್ರಾ ಹಿಡ್ಕೊಂಡು ಅವನು ಎಷ್ಟೊಂದು ಸತಿ ಮಾತಾಡಿದ್ದಾನೆ. ತುಂಬ ಚೆನ್ನಾಗಿ ಮಾತಾಡಿದ್ದಾನೆ. ಎನಿವೆ, ನೀವು ಟೈಟಲಲ್ಲಿ ನೋಡಿರೋ ಥರ ಇವತ್ತಿನ ವಿಷಯ ಏನು ಅಂತ ಹೇಳಿದರೆ, ಒನ್ ಆಫ್ ದ ಪ್ರೀವಿಯಸ್ ವೀಡಿಯೋಸ್ ಮೇಲೆ ಯಾರೊಬ್ಬರು ಕೇಳಿದರು ನಾನು ಯಾವ ವೀಸಾ ಮೇಲೆ ಆಸ್ಟ್ರೇಲಿಯಾಗೆ ಬಂದಿದ್ದೀನಿ ಅಂತ ಹೇಳಿ. ಸೊ ಅದರ ಬಗ್ಗೆ ನಾನು ಮಾತಾಡ್ತೀನಿ. ಹಾಗೆ ಇನ್ನೊಬ್ಬರು ನವ್ಯ ಅನ್ನೋರು ರೀಸೆಂಟ್ ವೀಡಿಯೋದ ಮೇಲೆ ನನ್ನ ಹೌಸ್ ಟೂರ್, ಇಲ್ಲಿ ಆಸ್ಟ್ರೇಲಿಯಾದು ಕರೆಂಟ್ ಹೌಸ್ ಏನಿದೆ ಅದರದ್ದು ಹೌಸ್ ಟೂರ್ ಮಾಡಬೇಕು ಅಂತ ಕೇಳಿದರು. ಅದನ್ನು ಕೂಡ ಆದಷ್ಟು ಬೇಗ ಮಾಡ್ತೇನೆ ನಾನು. ಅದ್ರ ಜೊತೆಗೇ ನಾನು ಇದುವರೆಗೂ ಯೂಟ್ಯೂಬ್ ಸ್ಯಾಲ್ರಿ ಎಷ್ಟು ಬಂದಿದೆ, ಎಷ್ಟು ಅರ್ನ್ ಮಾಡಿದ್ದೀನಿ ಅನ್ನೋದ್ರ ಕಡೆ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ. ಬಂತು ನೋಡಿ, ಈಗ ರೀಚ್ ಆದರೆ ಇಲ್ಲಿ ಸಿಗ್ನಲ್ ಕ್ರಾಸ್ ಮಾಡಿ ಇದೆ ಲೈಬ್ರರಿ. ಯಾ ಯೂಶ್ವಲಿ ಕಮ್ ಫ್ರಮ್ ದಿಸ್ ರೂಟ್, ಬಟ್ ಈ ಸತಿ ಹಿಂಗೆ ಬಂದ್ವಿ. ಹೌದು,
ಏನಾದ್ರು ಹೇಳ್ಬೇಕಾ ನಿಂಗೆ? ಇಲ್ಲ ಅಮ್ಮ. ಹಾಂ ಇಲ್ಲ ಅಮ್ಮ. ನೋಡಿ ಯಾವ ಥರ ಇದೆ ನೋಡು. ಎಷ್ಟೊಂದು ಸ್ಟಾಲ್ಸ್ ಇಟ್ಟಿದ್ದಾರೆ ನೋಡಿ. ಯಾರು ಬಂದಿದ್ದಾರೆ? ವಿಹಾನ್ ಮತ್ತು ವಿರಾಜ್. ಯಾರು? ವಿಹಾನ್ ಮತ್ತು ವಿರಾಜ್. ವಿಹಾನ್ ಮತ್ತು ಎಲ್ಲಿದ್ದಾರೆ? ಅಲ್ಲಿ ಒಂದು ನಿಮಿಷ ನೀವು ನೋಡೋಣ, ಒಂದೊಂದೇ ನೋಡ್ಕೊಂಡು ಬರೋಣ. ಈಗ ಫೆಸ್ಟಿವಲ್ ನಡೀತಿರೋ ಜಾಗಕ್ಕೆ ಬಂದ್ವಿ ನಾವು. ಇದು ಬಾಯ್ಡ್ ಅಂತ ಹೇಳಿ. ಇಟ್ ಇಸ್ ದ ಸೇಮ್ ಪ್ಲೇಸ್ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಏನು ತೋರಿಸಿದ್ನಲ್ವ, ಲೈಬ್ರರಿ ಅಂತ ಹೇಳಿ ಸೌತ್ ಬ್ಯಾಂಕಲ್ಲಿರೋದು. ಇದು ಅದೇ ಲೈಬ್ರರಿನೇ. ಇನ್ಫ್ಯಾಕ್ಟ್ ದೀಪಾವಳಿ ವ್ಲಾಗ್ ನಾನು ಹಾಕಿದ್ದು ನೀವು ನೋಡಿದರೆ ಆ ಈವೆಂಟ್ ಆಗಿದ್ದು ಕೂಡ ಇಲ್ಲೇನೆ. ಸೊ ಇಲ್ಲಿ ಹಲವಾರು ಈವೆಂಟ್ಸ್ ಆಗ್ತಾ ಇರುತ್ತೆ. ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಪ್ಲೇ ಗ್ರೂಪ್ಸ್ ಇರುತ್ತೆ ಮತ್ತು ಲೈಬ್ರರಿ ಇದೆ ಆ್ಯಂಡ್ ಈ ಥರ ಅವಾಗ ಏನಾದರೂ ಇವೆಂಟ್ಸ್ ಆಗ್ತಾನೆ ಇರುತ್ತೆ. ಸೊ ಇಲ್ಲಿ ಈವೆಂಟ್ಸ್ ಆಗಿರೋದು ಒಂದು ಏಷ್ಯನ್ ಫೆಸ್ಟಿವಲ್, ಸ್ಪೆಷಲಿ ಚೈನೀಸ್ ಫೆಸ್ಟಿವಲ್ ಆಗಿದ್ದಿಲ್ಲಿ. ಸೊ ಇಲ್ಲಿ ಬೇಸಿಕಲಿ ಎಷ್ಟೊಂದು ಫುಡ್ ಸ್ಟಾಲ್ಸ್ ಹಾಕಿದ್ರು. ಅದಾದಮೇಲೆ ಕೆಲವೊಂದು ಕ್ಲೋತ್ ಅಂದರೆ ಇಲ್ಲಿ ಹೊಸ ಬಟ್ಟೆ ಅಲ್ಲ, ಆಲ್ರೆಡಿ ಯೂಸ್ ಮಾಡುವಂತಹ ಬಟ್ಟೆ, ವಿಚ್ ಆರ್ ನೋ ಮೋರ್ ಯೂಸ್ಫುಲ್ ಫಾರ್ ದೆಮ್. ಸೊ ಆ ಥರ ಒಂದು ಬಟ್ಟೆಗಳನ್ನು $2, $5 ಮಾರಲಿಕ್ಕೆ ಇಟ್ಟಿದ್ರು. ಸೊ ಇಲ್ಲಿ ಹಾಗೆ ಅವ್ಯಕ್ತು ಅವ್ನ ಫ್ರೆಂಡ್ಸ್ನ ಮೀಟ್ ಮಾಡಿದ. ಇಲ್ಲಿ ಸೌತ್ ಬ್ಯಾಂಕಲ್ಲಿ ತುಂಬ ಜನ ಇರೋದ್ರಿಂದ, ಅಂದರೆ ಅವ್ರ ಫ್ರೆಂಡ್ಸ್ ಇರೋದ್ರಿಂದ ಆ ಮಕ್ಕಳು ಕೂಡ ತುಂಬ ಬಂದಿದ್ದರು ಇಲ್ಲಿ ದೀಪಾವಳಿ ಇವೆಂಟ್ಗೆ ಬಂದಂಗೆ. ನೋಡಿ ಅವ್ನ ಫ್ರೆಂಡ್ನ ಮೀಟ್ ಮಾಡಿದ ತಕ್ಷಣ ಅವ್ನ ಎಕ್ಸೈಟ್ಮೆಂಟ್ ಯಾವ ಲೆವೆಲ್ಗಿದೆ ಅಂತ ಹೇಳಿ. ಈಗ ಅವರು ಪ್ಲೇ ಗ್ರೂಪಿಗೆ ಬಂದರು. ಈಗ ಲೈಬ್ರರಿ ಹೇಗೆ ಫೆಸಿಲಿಟಿ ಇದೆಯಲ್ವೋ, ಫ್ರೀ ಫೆಸಿಲಿಟಿ, ಅದೇ ರೀತಿ ಪ್ಲೇ ಗ್ರೂಪ್ ಅನ್ನೋದು ಕೂಡ ಒಂದು ಫ್ರೀ ಫೆಸಿಲಿಟಿ ಸಿಟಿ ಆಫ್ ಮೆಲ್ಬರ್ನ್ ಅವರು ಒದಗಿಸ್ಕೊಡುವಂಥ ಒಂದು ಅವಕಾಶ ಇದು. ಸೊ ವೀಕ್ಲಿ ನೀವು ಕೆಲವೊಂದು ಡೇಸ್ ಇರುತ್ತೆ. ಈ ಥರ ಪ್ಲೇ ಗ್ರೂಪ್ಸ್ 6 to 7 ಪ್ಲೇಸಸ್ ಕಡೆ ಇದೆ ಈ ಸಿಟಿನಲ್ಲೇ. ಅಗೇನ್ ಲೈಬ್ರರಿ ಥರನೇ ಯೂಶ್ವಲಿ ಲೈಬ್ರರಿ ಹಬ್ಬಲ್ಲೇ ಇರುತ್ತೆ ಆ ಪ್ಲೇ ಗ್ರೂಪ್ ಅನ್ನೋದು. ಆ್ಯಂಡ್ ಇದು ಫ್ರೀ. ಯಾವ ಥರ ಅಂತ ಹೇಳಿದ್ರೆ 1 ವೀಕಲ್ಲಿ, ಅಂದರೆ ಮಂಡೇ ಟು ಫ್ರೈಡೇ ಬೇರೆ ಬೇರೆ ಸೆಂಟರ್ಸಲ್ಲಿ ಒಂದೊಂದು ದಿನ ಈ ಬುಕ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಸಿಟಿನಲ್ಲೇ ಇರೋದ್ರಿಂದ ನಾನು ಯಾವುದಾದ್ರೂ ಒಂದು ಬುಕ್ ಮಾಡ್ತಾನೆ ಇರ್ತೀನಿ ಹಾಗೆ. ಸೊ ಟೈಮ್ ಸಿಕ್ಕಾಗೆಲ್ಲ ಅವನಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ಪ್ಲೇ ಗ್ರೂಪಲ್ಲಿ ಹಲವಾರು ಟಾಯ್ಸ್ ಇರುತ್ತೆ ಮಕ್ಕಳಿಗೆ ಆಟ ಆಡಲಿಕ್ಕೆ. ಆ್ಯಂಡ್ ಮೋರ್ ಓವರ್ ಸೇಮ್ ಏಜ್ ಮಕ್ಕಳು ಬರೋದ್ರಿಂದ ಅವರು ಬೇರೆ ಮಕ್ಕಳ ಜೊತೆ ಆಟ ಆಡಲಿಕ್ಕೂ ಒಂದು ಅವಕಾಶ ಸಿಗುತ್ತೆ. ಸೊ ಈ ಥರ ಒಂದು ಹಲವಾರು ಆಪ್ಷನ್ಸ್ ಇದೆ ಇಲ್ಲಿ ನಾವು ಯೂಸ್ ಮಾಡಲಿಕ್ಕೆ. ಇಟ್ ಈಸ್ ರಿಯಲಿ ಗುಡ್. ಪ್ಲೇ ಗ್ರೂಪಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನಾನು ಅವ್ರಿಗೆ ಹೇಳಿಬಿಟ್ಟು ಲೈಬ್ರರೀಸ್ ಹೋಗಿದ್ದೆ. ಅಲ್ಲೇ ಪಕ್ಕದಲ್ಲೇ ಇರೋದು ಲೈಬ್ರರಿ. ರಿಟರ್ನ್ ಮಾಡಬೇಕಿತ್ತು ಕೆಲವೊಂದು ಬುಕ್ಸ್ನ. ಅದು ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡಿದ್ರು ಪ್ಲೇ ಗ್ರೂಪಲ್ಲಿ. ಅದಾದಮೇಲೆ ಈ ಕಡೆ ಮತ್ತೆ ನಾವು ಗ್ರೌಂಡಿಗೆ ವಾಪಸ್ ಬಂದ್ವಿ. ಅಲ್ಲಿ ಸ್ಟಾಲ್ಸ್ ಆಗಲೇ ತೋರಿಸಿದ್ನಲ್ವ ಅಲ್ಲಿ. ಸೊ ಅಲ್ಲಿ ಈ ಫೆಸ್ಟಿವಲ್ ಈವೆಂಟ್ಸ್ ನಡೀತಾ ಇತ್ತು, ಎಸ್ಪೆಷಲಿ ಚೈನೀಸ್ ಈವೆಂಟ್ಸ್ ನಡೀತಾ ಇತ್ತು ಅಲ್ಲಿ. ಸೊ ಇಲ್ಲೇನು ನೋಡ್ತಾ ಇದ್ದಾರೆ, ಇದನ್ನು ಡ್ರ್ಯಾಗನ್ ಡ್ಯಾನ್ಸ್ ಅಂತ ಕರೀತಾರೆ. ಇದು ಚೈನೀಸಲ್ಲಿ ತುಂಬ ಆಚರಣೆ ಮಾಡ್ತಾರೆ ಇದನ್ನು. ಸೊ ಡ್ರ್ಯಾಗನೇ ಯಾಕಂತ ಹೇಳಿದರೆ ಅವರು ಡ್ರ್ಯಾಗನ್ನ ಸಿಂಬಲ್ ಆಫ್ ಲಕ್ ಆಗಿ ಬಿಲೀವ್ ಮಾಡ್ತಾರೆ. ಹಲವಾರು ನಂಬಿಕೆಗಳಿದೆ ಆ್ಯಕ್ಚುಲಿ. ಅಂದರೆ ಡ್ರ್ಯಾಗನ್ನ ಒಂದು ಶಕ್ತಿಯ ಸಂಕೇತ, ಯಶಸ್ಸಿನ ಸಂಕೇತ, ಬುದ್ಧಿವಂತಿಕೆಯ ಸಂಕೇತ, ಆಗಲೇ ಹೇಳ್ದಂಗೆ ಅದೃಷ್ಟದ ಸಂಕೇತ ಅಂತ ಕೂಡ ಇವರು ಚೈನೀಸ್ ಅವ್ರು ನಂಬ್ತಾರೆ ಅದನ್ನು. ಇವರು 4000 ವರ್ಷಗಳಿಂದ ಈ ಡ್ರ್ಯಾಗನ್ ಕಲ್ಚರ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ನಮ್ಮ ಒಂದು ರಾಶಿಚಕ್ರದಲ್ಲಿ 12 ಇದೆ. ಅಂದ್ ಕೆಲವೊಂದು ಪ್ರಾಣಿಗಳನ್ನ ಸೂಚಿಸುವಂಥ ಅಥವಾ ಸಂಕೇತವಾಗಿರುವಂಥ ರಾಶಿಗಳು ಇದೆಯಲ್ವಾ. ಬಟ್ ಈ ಚೈನೀಸ್ ಕಲ್ಚರಲ್ಲಿ ಓನ್ಲಿ ಝೊಡಾಯಿಕ್ ಅನಿಮಲ್ ಅಂತ ಹೇಳಿದರೆ ಈ ಡ್ರ್ಯಾಗನ್. ಅಂದರೆ ಈ ರಾಶಿಚಕ್ರದಲ್ಲಿ ಒಂದು ಮಿಥಿಕಲ್ ಆಗಿ ಬಳಸುವಂಥ ಒಂದೇ ಒಂದು ಪ್ರಾಣಿ ಅಂತ ಹೇಳಿದರೆ ಈ ಡ್ರ್ಯಾಗನ್ ಮಾತ್ರ ಅಂತ ಹೇಳಲಾಗತ್ತೆ. ಅಯ್ಯೋ ರಾಮ, ಅವಿ ಸಾಕು, ಕಿಸ್ಕೊಡ್ಬೇಡ ಅಂತ ಹೇಳಿಲ್ವಾ ಅವಿ ನೋ. ಈಗ ಅವಿಕ್ತು ಅವ್ನು ಇನ್ನೊಂದು ಫ್ರೆಂಡ್ ಮೀಟ್ ಮಾಡ್ದ. ನೀವು ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಬರ್ಡೇ ಇತ್ತಲ್ವ, ಆ ಮಗುನೇ ಇದು.
ಸೊ ನಾನು ಆಸ್ಟ್ರೇಲಿಯಾಗೆ ಬಂದಿರೋದು ವರ್ಕ್ ಪರ್ಮಿಟ್ ವೀಸಾ ಮೇಲೆ. ಅಂದರೆ ನಾನು ಇಂಡಿಯಾದಲ್ಲೇ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅಫ್ಕೋರ್ಸ್ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಅಲ್ಲಿ ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಅಕೌಂಟ್ ಅಥವಾ ಕ್ಲೈಂಟ್ ಏನಿದೆ ಅದು ಆಸ್ಟ್ರೇಲಿಯಾ ಬೇಸ್ಡ್, ನಾಟ್ ಕಂಪ್ಲೀಟ್ಲಿ ಬೇರೆ ದೇಶದಿಂದನೇ ಬೇಸ್ ಆಗಿತ್ತು, ಬಟ್ ಮೆಜಾರಿಟಿ ಆಫ್ ದ ಟೀಮ್ ದಟ್ ಐ ವಾಸ್ ಸಪೋರ್ಟಿಂಗ್ ದೇ ವರ್ ಬೇಸ್ಡ್ ಆನ್ ಆಸ್ಟ್ರೇಲಿಯಾ. ಸೊ ಹಾಗಾಗಿ ಇಲ್ಲಿ ನನ್ನ ರಿಕ್ವೈರ್ಮೆಂಟ್ ಅಥವಾ ಜಾಬ್ ರೋಲ್ ರಿಕ್ವೈರ್ಮೆಂಟ್ ಏನಿದೆ ಅದು ಇಲ್ಲಿ ಹೆಚ್ಚಿತ್ತು. ಹಾಗಾಗಿ ನಾನು ಇಲ್ಲಿಗೆ ಬರಬೇಕು ಅಂತ ಹೇಳಿ ಡಿಸೈಡ್ ಆಯಿತು, ಕ್ಲೈಂಟು ನನ್ನ ಕಡೆಯಿಂದ ಕೂಡ ಆ್ಯಂಡ್ ಇವನ್ ನನ್ನ ಮ್ಯಾನೇಜರ್ಸು. ಹಾಗಾಗಿ ಡಿಸೈಡ್ ಮಾಡಿ ನನಗೆ ಇಲ್ಲಿಗೆ ಕಳಿಸಿದ್ರು. ಸೊ ನನ್ನ ವೀಸಾ ಬಂದುಬಿಟ್ಟು 482 ವೀಸಾ ಅಂತ ಹೇಳಿ. ಇದರಲ್ಲಿ 2 ಟೈಪ್ ಇರುತ್ತೆ, ಒಂದು ಶಾರ್ಟ್ ಟರ್ಮ್ ವರ್ಕ್ ಪರ್ಮಿಟ್ ವೀಸಾ ಆ್ಯಂಡ್ ಇನ್ನೊಂದು ಲಾಂಗ್ ಟರ್ಮ್ ಅಂತೇಳಿ. ಸೊ ಶಾರ್ಟ್ ಟರ್ಮ್ ಬಂದುಬಿಟ್ಟು 1 to 2 yearsವರೆಗೂ ಇರುತ್ತೆ ಆ್ಯಂಡ್ ಲಾಂಗ್ ಟರ್ಮ್ ಅಪ್ ಟು 4 yearsವರೆಗೂ. ಸೊ ನಾನು ಇನಿಷಿಯಲಿ 1 year ವೀಸಾ ನನಗೆ ಮಾಡಿಕೊಟ್ಟಿದ್ರು ಅವರು. ಅದರಲ್ಲೂ ವೀಸಾ ಆಗಿ 6 months ಆದಮೇಲೆ ನಾನು ಇಲ್ಲಿ ಟ್ರಾವೆಲ್ ಮಾಡಬೇಕಾಗಿತ್ತು, ಅಂದರೆ ಕೇವಲ 6 months ಮಾತ್ರ ಉಳಿದಿತ್ತು. ಸೊ ಅದರಲ್ಲೂ ನಾನು ಅಷ್ಟಿದ್ದು, ಇನ್ನೂ ಅದು ಸ್ವಲ್ಪ ದಿವಸ ಆದಮೇಲೆ ದೇ ಡಿಸೈಡೆಡ್ ದಟ್ ಎಕ್ಸ್ಟೆಂಡ್ ಮಾಡೋಣ ಈ ವೀಸಾನ ಅಂಥೇಳಿ. ಸೊ ಫರ್ದರ್ 2 years ಎಕ್ಸ್ಟೆಂಡ್ ಮಾಡಿದರು. ಸೊ ಆ ವೀಸಾನೇ ಈಗ ನಡೀತಾನೇ ಇದೆ. ಸೊ ಅದಾದಮೇಲೆ ಏನಾಗುತ್ತೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ ಅಟ್ ದಿಸ್ ಪಾಯಿಂಟ್. ಸೊ ನಂಗೆ ಗೊತ್ತಾದಮೇಲೆ ನಿಮಗೆ ವ್ಲಾಗ್ಸ್ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ಸೊ ಇದು ನನ್ನ ವೀಸಾ ಬಗ್ಗೆ ಒಂದು ಚಿಕ್ಕ ಸ್ಟೋರಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಯೂಟ್ಯೂಬ್ ಸ್ಯಾಲ್ರಿ. ಸೊ ನನ್ನ ವ್ಲಾಗ್ಸ್ ಮೇಲೆ ಅಥವಾ ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ ಬಗ್ಗೆ ಏನು ವೀಡಿಯೋಸ್ ಹಾಕಿದ್ದೀನಲ್ವ ಅದ್ರ ಮೇಲೆ ನನ್ನ ಇಂಜಿನಿಯರಿಂಗ್ ಜಾಬ್ದು ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಾರೆ. ಅದನ್ನು ನನಗೆ ಸದ್ಯಕ್ಕೆ ಹೇಳೋಕ್ಕಾಗಲ್ಲ, ಐ ಆಮ್ ಸಾರಿ. ಬಟ್ ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಯಾರಿಗಾದ್ರೂ ಕ್ಯೂರಿಯಾಸಿಟಿ ಇದ್ದರೆ, ಸೊ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ 4.5 ವರ್ಷ ಆಯಿತು. ಸೊ ಈ 4.5 ವರ್ಷದಲ್ಲಿ ನನಗೆ ಟೋಟಲಾಗಿ ಬಂದಿರೋದು $500 ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಅಪ್ರಾಕ್ಸಿಮೇಟ್ಲಿ 40,000 ರೂಪಾಯಿ. ನೋಡಿ, 4 ವರ್ಷದಲ್ಲಿ ನಾನು ದುಡಿದಿರೋ ಯೂಟ್ಯೂಬ್ ಸ್ಯಾಲ್ರಿ ಅಂದರೆ ಕೇವಲ 40,000 ರೂಪಾಯಿ. ಸೊ ಆ್ಯಸ್ ಸೂನ್ ಆಸ್ ನನ್ನ ಚಾನಲ್ ಮಾನಿಟೈಸ್ ಆಯ್ತಲ್ವಾ, ಮಾನಿಟೈಸ್ ಆದ ತಕ್ಷಣ ನಾನು ತುಂಬ ವೀಡಿಯೋಸ್ ಹಾಕ್ತಾಯಿದ್ದೆ. ಸೊ ಅಷ್ಟು ವೀಡಿಯೋಸ್ ಹಾಕಿ ಕೂಡ 6 ತಿಂಗಳಿಗೆ $100 ಅಂದರೆ ಥ್ರೆಶೋಲ್ಡ್ $100 ಅಂತ ಇರುತ್ತೆ. ಸೊ $100 ಬರ್ತಾಯಿತ್ತು 6 ತಿಂಗಳಿಗೊಮ್ಮೆ. ಸೊ ಆ ಥರ 2 ಸತಿ ಬಂತು. ಅದಾದಮೇಲೆ ನನ್ನ ವೀಡಿಯೋಸ್ ಸ್ವಲ್ಪ ಕಡಿಮೆ ಆಯಿತು, ಯಾಕಂದರೆ ನಾನು ಆಸ್ಟ್ರೇಲಿಯಾಗೆ ಬಂದೆ, ಇಲ್ಲಿ ಸ್ವಲ್ಪ ಸೆಟ್ಲ್ ಆಗಬೇಕಾಗಿತ್ತು, ಆಮೇಲೆ ನನ್ನ ಮಗ ಬಂದ. ಸೊ ಆ ಥರ ಎಲ್ಲ ಆಗೋದ್ರಿಂದ ನಾನು ಟೈಮ್ ತೊಗೊಂಡೆ. ಅಷ್ಟಾಗಿ 3 ಸತಿ ಕೂಡ 10 months ಗ್ಯಾಪಲ್ಲಿ ನನಗೆ $100 ಬಂತು. ಸೊ ಹಾಗಾಗಿ ಟೋಟಲಾಗಿ $500 USD ಸ್ಯಾಲ್ರಿ ಬಂದಿದೆ ಈಗ ನನಗೆ. ಸೊ ಈ ಒಂದು ಪುಟ್ಟ ಇನ್ಫಾರ್ಮೇಷನ್ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗಿದೆ ಅಂತ ನಾನು ಆಶಿಸ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.